ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಬಂಧನ ಆಗಿದೆ. ಕೊಡಗು ಜಿಲ್ಲೆ ಶನಿವಾರ ಸಂಜೆ ಪೊಲೀಸರಿಂದ ಕೊಡ್ಲಿಪೇಟೆಯಲ್ಲಿ ಬಂಧಿಸಲಾಗಿರುವಂಥದ್ದು. ಪಿಎಫ್ಐ ಎಸ್ಡಿಪಿಐ ನಾಯಕರಿಗೆ ಇಲ್ಲಿ ಎನ್ಐಎ ಅಧಿಕಾರಿಗಳು ಯಾವ ರೀತಿಯಾಗಿ ಬಿಗ್ ಶಾಕ್ ಅನ್ನ ಕೊಟ್ಟಿದ್ರು ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ರಾಜ್ಯದ ಪೊಲೀಸರು ಕೂಡ ಶಾಕ್ ಕೊಡ್ತಾ ಇದ್ದಾರೆ. ಅದೇ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಅಫ್ಸರ್ ಕೊಡ್ಲಿಪೇಟೆಯನ್ನ ಬಂಧಿಸಲಾಗಿದೆ. ಕೊಡ್ಲಿಪೇಟೆಯನ್ನ ಹಾಸನದಲ್ಲಿ ಬಂಧಿಸಿದ್ದಾರೆ ಪೊಲೀಸರು. ಮೂಲತಃ ಕೊಡ್ಲಿಪೇಟೆಯ ಕಲ್ಲಾರೆ ನಿವಾಸಿ ಅಫ್ಸರ್ ಕೊಡ್ಲಿಪೇಟೆ ಇಂದು ಬೆಳಗಿನ ಜಾವ ಹಾಸನಕ್ಕೆ ತೆರಳಿದ್ದಂತಹ ಸಂದರ್ಭದಲ್ಲಿ ಶನಿವಾರ ಸಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಪರಶಿವ ಮೂರ್ತಿ ಅವರು ಒಳಗೊಂಡಂತ ಒಂದು ತಂಡ ಹಾಸನದಲ್ಲಿ ಬಂಧಿಸಿದೆ ಇವರನ್ನ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ರಾಜ್ಯದಾದ್ಯಂತ ಪಿಎಫ್ಐ ಮುಖಂಡರ ಮೇಲೆ ದಾಳಿಯನ್ನ ಮಾಡಲಾಗಿದೆ. ರಾಜ್ಯ ಪೊಲೀಸರಿಗೆ ಸಿಕ್ಕಿರುವಂತ ಮಾಹಿತಿ ಆದ್ರೂ ಏನು ಹಾಗಾದ್ರೆ? ಯಾಕಂದ್ರೆ ಎನ್ಐಎ ಅಧಿಕಾರಿಗಳು ಯಾವ ರೀತಿಯಾಗಿ ಇಡೀ ದೇಶದಾದ್ಯಂತ ದಾಳಿಯನ್ನ ಮಾಡಿದ್ರು ಅಂತ ನಿಮಗೂ ಕೂಡ ಗೊತ್ತಿದೆ. ಸುಮಾರು 15 ರಾಜ್ಯಗಳಲ್ಲಿ ದಾಳಿಯನ್ನ ಮಾಡಲಾಗಿತ್ತು. 106 ಕಡೆ ದಾಳಿಯನ್ನ ಮಾಡಿದ್ರು. 100ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿತ್ತು. ಈ ಸಂದರ್ಭದಲ್ಲಿ ಇನ್ನ ರಾಜ್ಯದ ಪೊಲೀಸರು ಕೂಡ ಇವತ್ತು ದಾಳಿಯನ್ನ ಮಾಡಿದ್ದಾರೆ. 9 ಜಿಲ್ಲೆಗಳಲ್ಲಿ ದಾಳಿ ವೇಳೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಕರ್ನಾಟಕದಲ್ಲಿ ಪಿಎಫ್ಐನಿಂದ ಶಸ್ತ್ರಾಸ್ತ್ರ ಟ್ರೈನಿಂಗ್ ಕ್ಯಾಂಪ್ ಮಾಡಲಾಗ್ತಾ ಇತ್ತ ಅನ್ನುವ ಪ್ರಶ್ನೆ ಎದ್ದಿದೆ. ಗಡಿ ಜಿಲ್ಲೆಯಲ್ಲಿ ಟ್ರೈನಿಂಗ್ ಕ್ಯಾಂಪ್ ನಡೆಸ್ತಾ ಇದ್ದಂತ ಮಾಹಿತಿ ಸಿಕ್ಕಿರುವಂತದ್ದು. ಅದು ಗಡಿ ಜಿಲ್ಲೆ ಅಂದ್ರೆ ಮಡಿಕೇರಿ, ಚಾಮರಾಜನಗರ, ಮಲೆನಾಡು ಭಾಗದಲ್ಲಿ ಕ್ಯಾಂಪ್ ಅನ್ನ ಮಾಡಲಾಗ್ತಾ ಇತ್ತಂತೆ. ಟ್ರೈನಿಂಗ್ ಪಡೆದು ದಾಳಿಯನ್ನು ನಡೆಸಲಿಕ್ಕೆ ಎಲ್ಲಾ ರೀತಿಯಾದಂತ ಸಂಚನ್ನ ರೂಪಿಸಲಾಗಿದೆ. ಅನ್ಯ ಧರ್ಮದ ಪ್ರಮುಖ ನಾಯಕರ ಹತ್ಯೆಗೆ ಪ್ಲಾನ್ ಅನ್ನ ಮಾಡಲಾಗಿತ್ತಂತೆ. ಪೊಲೀಸ್ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಶಸ್ತ್ರಾಸ್ತ್ರ ಟ್ರೈನಿಂಗ್ ಕ್ಯಾಂಪ್ ಮಾಡ್ತಾ ಇದ್ರು ಗಡಿ ಭಾಗದ ಜಿಲ್ಲೆಗಳಲ್ಲಿ, ಸ್ಪೆಷಲಿ ಮಡಿಕೇರಿ, ಚಾಮರಾಜನಗರ ಭಾಗ, ಇನ್ನು ಮಲೆನಾಡು ಭಾಗದ ಜಿಲ್ಲೆಗಳಲ್ಲೂ ಕೂಡ ಇಲ್ಲಿ ಶಸ್ತ್ರಾಸ್ತ್ರ ಟ್ರೈನಿಂಗ್ ಕ್ಯಾಂಪ್ ಅನ್ನ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು ಪೊಲೀಸರಿಗೆ. ಆ ಕಾರಣಕ್ಕೋಸ್ಕರನೇ ಸಾಕಷ್ಟು ಕಡೆ ದಾಳಿಯನ್ನ ಮಾಡಿ ಸಾಕಷ್ಟು ಜನರನ್ನ ಬಂಧಿಸಿದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ. ಮಂಜುನಾಥ್, ನೋಡ್ತಾ ಇದ್ವಿ ಎನ್ಐಎ ದಾಳಿ ಆದಂತಹ ಸಂದರ್ಭದಲ್ಲೇ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಆ ಒಂದು ದಾಳಿ. ಇವತ್ತು ರಾಜ್ಯದ ಪೊಲೀಸರು ಕೂಡ ತನಿಖೆಯನ್ನ ಮಾಡಬೇಕಾದ್ರೆ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ಏನೇನೆಲ್ಲ ಉಲ್ಲೇಖ ಆಗಿದೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅಷ್ಟೇ ಈ ಒಂದು ಪಿಎಫ್ಐ ಸಂಘಟನೆಯ ಕಾರ್ಯಕರ್ತರಾಗಿರ್ಬೋದು, ಮುಖಂಡರು, ಇಂಥವರ ಮನೆ ಮೇಲೆ ರಾಜ್ಯ ಪೊಲೀಸರು ಕೂಡ ಅಷ್ಟೇ ದಾಳಿಯನ್ನ ಮಾಡಿರುವಂತದ್ದು. ಈ ದಾಳಿ ಬಳಿಕ ಕೆಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ಅದೇ ಎಟಿಸಿಯ ಎಸಿಪಿ ಆಗಿರುವಂತಹ ವೇಣುಗೋಪಾಲ್ ಅವರು ಒಂದು ದೂರನ್ನ ಕೊಡ್ತಾರೆ. ದೂರಿನಲ್ಲಿ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿರುವಂತಹದ್ದು ಶಾರ್ಪ್ ವೆಪನ್ಸ್ ಅನ್ನ ಇಟ್ಕೊಂಡು ಇವರು ಟ್ರೈನಿಂಗ್ ಅನ್ನ ಮಾಡ್ತಿದ್ರು ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಅಂದ್ರೆ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಕೂಡ ಗೊತ್ತಾಗಿರುವಂತಹದ್ದು ಮಡಿಕೇರಿ, ಚಾಮರಾಜನಗರ ಮತ್ತು ಮಲೆನಾಡು ಭಾಗದಲ್ಲಿ ಇವರು ಒಂದು ವೆಪನ್ ನ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಅಷ್ಟೇ ಪೊಲೀಸರ ತನಿಖೆ ವೇಳೆಯಲ್ಲಿ ಸಿಕ್ಕಿರುವಂತಹದ್ದು. ಹಾಗಾದ್ರೆ ಇವರು ಶಾರ್ಪ್ ವೆಪನ್ ಗಳಿಂದಾಗಿ ಟ್ರೈನಿಂಗ್ ಅನ್ನ ಏನಕ್ಕೆ ಮಾಡ್ತಾ ಇದ್ರು, ಯಾರ ಒಂದು ಕೊಲೆಗೆ ಸಂಚನ್ನ ರೂಪಿಸಿದ್ರು ಅನ್ನುವಂಥದ್ದು ಈಗ ಸಾಕಷ್ಟು ರೀತಿಯಂತ ಒಂದು ಅನುಮಾನಗಳು ಮೂಡ್ತಾ ಇರುವಂತದ್ದು. ಜೊತೆಗೆ ಹಿಂದೆಯೂ ಕೂಡ ಅಷ್ಟೇ ಇಲ್ಲಿ ಏನಾದ್ರೂ ಒಂದು ಕೊಲೆಯನ್ನ ಸಂಚು ರೂಪಿಸಬೇಕು, ಕೊಲೆ ಮಾಡಬೇಕು ಅನ್ನಂತ ವೇಳೆಯಲ್ಲಿ ಕೇರಳಗೆ ಹೋಗಿ ಅಲ್ಲಿ ಟ್ರೈನಿಂಗ್ ಅನ್ನ ತೆಗೆದುಕೊಂಡು ತದನಂತರ ಇಲ್ಲಿ ಬಂದು ಅಟೆಂಪ್ಟ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಈ ಬಾರಿಯ ಒಂದು ಪೊಲೀಸರ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಇವರು ತರಬೇತಿಯನ್ನ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಹೇಳ್ತಾ ಇರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ವೆಪನ್ ನ ಮುಖಾಂತರವಾಗಿ ಯಾವ ರೀತಿ ಅಟ್ಯಾಕ್ ಅನ್ನ ಮಾಡಬೇಕು, ಯಾವ ರೀತಿ ನಾವು ಕೊಲೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವರು ಒಂದಷ್ಟು ತರಬೇತಿಯನ್ನು ಕೂಡ ಅಷ್ಟೇ ಮಾಡಿದ್ರು. ಆ ರೀತಿಯಂತ ತರಬೇತಿಗಳನ್ನ ಅತಿ ಹೆಚ್ಚಾಗಿ ಚಾಮರಾಜನಗರ, ಮಡಿಕೇರಿ ಮತ್ತು ಮಲೆನಾಡು ಭಾಗದಲ್ಲಿ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಪಿಎಫ್ಐ ನ ಕಾರ್ಯಕರ್ತರು, ಮುಖಂಡರು ಸೇರಿದಂತೆ ಸುಮಾರು 15 ಜನರನ್ನು ಈಗ ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಆ 15 ಜನರ ಒಂದು ಸಂಪರ್ಕದಲ್ಲಿ ಯಾರು
ಯಾರೆಲ್ಲ ಇದ್ರು, ಯಾರೆಲ್ಲ ಆ ಒಂದು ಕ್ಯಾಂಪ್ಗಳಿಗೆ ಬರ್ತಾ ಇದ್ರು, ಯಾರೆಲ್ಲ ತರಬೇತಿಯನ್ನ ಪಡೆದಿದ್ರು, ಅದರಲ್ಲೂ ಕೂಡ ಅಷ್ಟೇ ಪೊಲೀಸರು FIR ನಲ್ಲಿ ಉಲ್ಲೇಖ ಮಾಡಿರುವಂತೆ ಶಾರ್ಪ್ ವೆಪನ್ ನ ಟ್ರೈನಿಂಗ್ ಅನ್ನ ಯಾರೆಲ್ಲ ಮಾಡ್ತಾ ಇದ್ರು ಮತ್ತು ಎಷ್ಟು ತಿಂಗಳಿನಿಂದಲೂ ಕೂಡ ಅಷ್ಟೇ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದ್ರೆ. ಇದೇ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಕೆಜಿಹಳ್ಳಿ ಪೊಲೀಸರು ಕೂಡ ಅಷ್ಟೇ ನಿನ್ನೆ ಮೊಹಮ್ಮದ್ ಅಶ್ರಫ್ ನನ್ನು ಕೂಡ ಅಷ್ಟೇ 7 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿರುವಂತೆ. ಯಾಕಂದ್ರೆ ಈ ಒಂದು ಮೊಹಮ್ಮದ್ ಅಶ್ರಫ್ ಏನಿದ್ದಾರೆ ಈತ ಬೇರೆ ಬೇರೆ ರಾಜ್ಯಗಳ ಒಂದು PFI ನ ಸಂಘಟನೆಗಳು ಏನಾಗ್ತಾ ಇತ್ತು ಅದರ ಒಂದು ಉಸ್ತುವಾರಿಯನ್ನು ಕೂಡ ವಹಿಸ್ಕೊಂತ ಇದ್ದ. ಆ ಒಂದು ಕಾರಣಕ್ಕೋಸ್ಕರ ಆತನ ಮೇಲೆ ಇರುವಂತಹ ಒಂದು ಸಸ್ಪೆಕ್ಟ್ ಮತ್ತು ಈಗಾಗಲೇ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಶಾರ್ಪ್ ವೆಪನ್ ಗಳ ಮುಖಾಂತರವಾಗಿ ಇವರು ಈಗಾಗಲೇ ಒಂದು ಟ್ರೈನಿಂಗ್ ಅನ್ನ ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ರು ಅಂತ ಏನ್ ಗೊತ್ತಾಗಿದೆ. ಇದೆಲ್ಲದರ ಬಗ್ಗೆ ಕೂಡ ಅಷ್ಟೇ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಈಗಾಗಲೇ ಅಶ್ರಫ್ ಅನ್ನು ಕೂಡ ಅಷ್ಟೇ 7 ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿಯನ್ನು ಮುಂದುವರೆಸಿರುವಂತಹದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.